ನವರಾತ್ರಿ ವೈಭವ 9 ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳ ಸರಣಿ. ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ. ಇವತ್ತು ಮುಖ್ಯವಾದಂತಹ ದಿನ ವಿಜಯದಶಮಿ. ಈ ವಿಜಯದಶಮಿ ಅಂತ ಹೇಳಿದರೆ ಏನು, ಈ ದಿನದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೊತೆ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ವಿಜಯದಶಮಿ ಅಂತ ಹೇಳಿದ್ರಿ, ಇದಕ್ಕೆ ನೋಡಿ, ಇದನ್ನು ಕೂಡ ನಮಗೆ ನವರಾತ್ರಿಯ ಜೊತೆಗೆ ಇದು ಸೇರಿಸಲ್ಪಟ್ಟಿದ್ದು ಎನ್ನುವುದು ಸ್ಪಷ್ಟವಾಗುತ್ತೆ. ಯಾಕೆ ಅಂತಂದರೆ, ನಿನ್ನೆ ದಿವಸ ನಾವು ಹೇಳಿದಾಗೆ ನವರಾತ್ರಿಯ ಏನು ಬೇರೆ ಬೇರೆ ಕಥೆಗಳನ್ನು ನಾವು ಕೇಳಿದ್ವಿ. ಆ ಕಥೆಗಳು ಕೂಡ ಯಾವುದ್ಯಾವುದೋ ಕಾಲಘಟ್ಟದಲ್ಲಿ ಆದದ್ದನ್ನು ಸೇರಿಸಿದ್ದು ನಮಗೆ ಒಂದು ಪಾರಾಯಣದ ಗ್ರಂಥವಾಗಿ ನಮಗೆ ಕೊಟ್ಟರು. ಇದು ಕೂಡ ಹಾಗೆ ಅದರ ಜೊತೆಗೆ ಸೇರಿಕೊಂಡಿತು. ಆದರೆ ಕಾಕತಾಳೀಯ ಅದಕ್ಕೆ ಒಂದಕ್ಕೊಂದು ಅಂತಃಸಂಬಂಧಗಳಿದ್ದಾವೆ, ಸಮಾನತೆ ಇದ್ದಾವೆ. ಇದು ವಿಜಯದಶಮಿ ಅಂತ. ಯಾರು ಪ್ರಾರಂಭದಲ್ಲಿ ನಾವು ಹೇಳಿದ್ವಿ, ರಾತ್ರಿಯನ್ನು ಯಾರು ಸಮರ್ಥವಾಗಿ ಉತ್ತರಿಸುತ್ತಾನೋ, ರಾತ್ರಿಯನ್ನು ಯಾರು ಸರಿಯಾಗಿ ಕಳೀತಾನೋ ಅವನಿಗೆ ಒಳ್ಳೆಯ ಬೆಳಕು ಸಿಗುತ್ತದೆ. ಇದು ಹಾಗೆ 9 ರಾತ್ರಿ ನೀವು ಕಷ್ಟಪಟ್ಟರೆ 10ನೆಯ ಹಗಲು ವಿಜಯ, ಅದು ವಿಜಯದಶಮಿ ಒಂದು. ಇನ್ನೊಂದು ವಿಜಯದಶಮಿ ಅಷ್ಟೇ ಅಲ್ಲ, ಅದು ವಿದ್ಯಾದಶಮಿಯೂ ಹೌದು. ಯಾಕೆಂದರೆ ಶಾರದೆಯ ವಿಸರ್ಜನೆ ಆಗೋದು ಅಲ್ಲಿ ಆ ದಿವಸ. 9ನೇ ದಿವಸಕ್ಕೆ ನವರಾತ್ರಿ ಮುಗೀತು, ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಆರಾಧನೆ ಆಯಿತು, ದುರ್ಗಾರಾಧನೆ ಎಲ್ಲ ಆಯಿತು. ಆದರೆ ಶಾರದಾರಾಧನೆಯ ವಿಸರ್ಜನೆ ಆಗುವುದು, ಶಾರದಾ ವಿಸರ್ಜನೆ ಅಂತಿರೋದು 10ನೇ ದಿವಸಕ್ಕೆ. ಆದ್ದರಿಂದ ಅದು ವಿದ್ಯಾದಶಮಿ. ವಿಜಯದಶಮಿಗೆ 2 ಪ್ರಸಿದ್ಧವಾದ ಕಥೆಗಳನ್ನು ಹೇಳಿದರು. ಒಂದು ಕಥೆ ಯಾವುದು ಅಂತಂದರೆ, ರಾವಣನನ್ನು ಕೊಂದದ್ದು. ಇವತ್ತಿಗೂ ಕೂಡ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಉತ್ತರ ಭಾರತದಲ್ಲಿ ರಾವಣನ 10 ತಲೆಯ ರಾವಣನಿಗೆ ಬೆಂಕಿ ಇಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಮಾಡಬೇಕಾಗಿದ್ದು. 10 ತಲೆಯ ರಾವಣನ ಆ ಪ್ರತಿಕೃತಿಯ ದಹನ ಏನು ಅಂತಂದರೆ, ಇವತ್ತಿಗೂ ಅಂಥವ್ರು ಇದ್ದಾರೆ. ಅಂಥವರ ಪ್ರತಿಕೃತಿಯ ದಹನ ಅಂತಂದರೆ ಅದು ಈ ಜಗತ್ತಿನಲ್ಲಿ ಇರಬಾರ್ದು ಎನ್ನುವ ಸಂಕೇತ. ಜಗತ್ತು ಎರಡನ್ನೂ ಒಳಗೊಂಡಿದೆ, ಅಂತಹದ್ರನ್ನು ಮೆಟ್ಟಿ ನಿಲ್ಲಬೇಕು. 10 ತಲೆ ಇರಲಿ, 20 ತಲೆ ಇರಲಿ, ಆದರೆ ಅದನ್ನು ಯಾರು 10 ತಲೆ ಇರ್ತಾನೋ, 10 ತಲೆಯನ್ನು 10 ತಲೆ ಯಾರು ಹೋಗ್ತಾನೋ ಅವನು ಒಂದು ದಿವಸ ಮೇಲಿಂದ ಕೆಳಗೆ ಬಿದ್ದು ಸಾಯ್ತಾನೆ ಹೇಳುವ ಒಂದು ಸಂಕೇತ. ಅದರಿಂದ 10 ತಲೆ ಇರಬಾರ್ದು. ತಲೆಯ ಒಳಗೂ ಅಹಂಕಾರ 10 ತಲೆ ಇದ್ದರೆ ಅದು ಹೊತ್ತಿ ಉರಿದು ಹೋಗ್ತದೆ ಎನ್ನುವುದನ್ನು ಅದು ಸಂಕೇತವಾಗಿ ಕೊಡ್ತದೆ. ಈ ದೃಷ್ಟಿಯಲ್ಲಿ ರಾವಣನನ್ನು ಕೊಂದ ದಿವಸ. ರಾವಣ ಯಾರು? ರಾವಣ ಕೂಡ ಯಾಕೆ ಇದರ ಜೊತೆಗೆ ಬಂತು ಅಂದರೆ, ರಾವಣ ಕೂಡ ಬಹಳ ದೊಡ್ಡ ಕಾಮುಕ ಅವನು. ನಾನು ಈ ಮಾತನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಸಮರ್ಥನೀಯವಾಗಿ ಹೇಳ್ತೇನೆ. ಇದ್ರ ಹೇಳಲಿಕ್ಕೆ ಏನೂ ಭಯ ಇಲ್ಲ. ಅವನು ಪರಮ ಕಾಮುಕನಾಗಿದ್ದ, ಪರಮ ನೀಚನಾಗಿದ್ದ. ಪರಮ ನೀಚನಾದಂತಹ ಅವನಿಗೆ ಬ್ರಹ್ಮಾದಿಗಳ ವರ ಇತ್ತು, ಯಾರಿಂದಲೂ ಸಾಯದೇ ಇದ್ದ ವರಗಳು ಹೇಗೆ ತಲೆ ಹಾಳು ಮಾಡ್ತದೆ ಹೇಳುವುದಕ್ಕೆ ರಾವಣ ಒಳ್ಳೆ ದೃಷ್ಟಾಂತ. ಅವನಿಗೆ ಯಾರಿಂದಲೂ ಸಾವಿಲ್ಲ, ಮತ್ತು 3 ಲೋಕ ಅವನ ಅಧೀನದಲ್ಲಿತ್ತು. ನೋಡಿ, ಜ್ಞಾನಿ ಅಂದಾಕ್ಷಣ ಒಳ್ಳೆಯವನಂತ ಅಂದ್ಕೊಳ್ಳೋ ತಪ್ಪು ಹೇಳುವುದಕ್ಕೆ ರಾವಣ ನಮಗೆ ನಿಜವಾದ ದೃಷ್ಟಾಂತ. ಜ್ಞಾನ ಅಂದರೆ ಅವನಿಗೊಂದು ಒಳ್ಳೆ ತಿಳುವಳಿಕೆ ಇದೆ, ಅವನ ಬಹಳ ದೊಡ್ಡ ಸಾಧನೆ ಮಾಡಿದಾಕ್ಷಣ ಅವನು ಒಳ್ಳೆಯವನು ಅಂತ ಹೇಳು. ಒಳ್ಳೆಯತನ ಬೇರೆ, ಸಾಧನೆ ಬೇರೆ, ಅವೆರಡನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಬಾರ್ದು ಹೇಳುವುದನ್ನು ನಾವು ಇವತ್ತು ಅರ್ಥ ಮಾಡಬೇಕು. ಬಂಗಾರವನ್ನು ಅಳೆಯುವುದಕ್ಕೆ ಗುಲಗಂಜಿ, ಕಬ್ಬಿಣವನ್ನು ಅಳೆಯುವುದಕ್ಕೆ ಯಾವುದೋ ಒಂದು ಕಬ್ಬಿಣದ ಮತ್ತೊಂದು ಕಲ್ಲು, ಅಲ್ಲಿ ಗುಲಗಂಜಿ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ರಾಮ ಗುಲಗಂಜಿಯ ನೆಲೆಯಲ್ಲಿ ಅಳತೆಗೆ ಸಿಗ್ತಾನೆ ಅಂತಲ್ಲ, ಅವನ ವ್ಯಕ್ತಿತ್ವವನ್ನು ನಾನು ಹೇಳೋದು. ರಾವಣನನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗ್ತಾರಲ್ಲ, ಎಷ್ಟು ನಾವು ಅದರಿಂದ ಅಂದರೆ ನಮ್ಮ ಮೂರ್ಖತನ ಇದು. ರಾವಣ ಎಷ್ಟು ದುಷ್ಟ ಅಂತಂದರೆ, ಸೀತೆಯ ಕಾರಣದಿಂದ ಅವನ ದೌಷ್ಟ್ಯ ಲೋಕಕ್ಕೆ ಗೊತ್ತಾಯಿತು. ಅಲ್ಲಿವರೆಗೆ ಲೋಕಕ್ಕೆ ಗೊತ್ತಾಗಲಿಲ್ಲ. ಅಷ್ಟರೊಳಗೆ ಬೇಕಾದಷ್ಟು ಅಪಹರಣ ಮಾಡಿ ಹೆಣ್ಣುಮಕ್ಕಳನ್ನೆಲ್ಲ ಉಪಭೋಗಿಸಿದ್ದಾನೆ. ಒಂದೇ ಸಣ್ಣ ದೃಷ್ಟಾಂತ ಸಾಕು. ವಾಲಿ ಮತ್ತು ರಾವಣ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಆ ಸ್ನೇಹ ಎಲ್ಲಿವರೆಗಿತ್ತು ಅಂತ ರಾಮಾಯಣ ಬರೆಯುತ್ತೆ ಅಂದರೆ, ಸರ್ವಂ ನಹ ಪರಸ್ಪರಂ, ಎಲ್ಲವೂ ಭೋಗಾಚ್ಛಾದನ ಮೇವಚ, ಅಂದರೆ ಭೋಗ, ಆಮೇಲೆ ನಮ್ಮ ಉಪಭೋಗದ ವಸ್ತುಗಳು, ನಮ್ಮ ರಾಜ್ಯ, ನಮ್ಮ ಸಂಪತ್ತು, ನಮ್ಮ ಹೆಣ್ಣು, ಎಲ್ಲವೂ ನಾವು ಪರಸ್ಪರ ಇಬ್ಬರೂ ಹಂಚಿಕೊಳ್ಳೋಣ ಅಂತ ಹೇಳ್ತಾನೆ. ಅವರಿಬ್ಬರ ನಡುವೆ ಆದ ಒಂದು ಒಪ್ಪಂದ ಅದು. ಈಗ ಸುಗ್ರೀವ ಮತ್ತು ರಾಮನ ನಡುವೆ ತುಲ್ಯಾರಿ ಮೈತ್ರಿ ಆಯಿತು. ಅದಕ್ಕೂ ಮೊದಲೇ ಇವ್ರ ನಡುವೆ ಈ ರೀತಿಯ ಮೈತ್ರಿ ಆಗಿದೆ. ಅದು ಅಪವಿತ್ರ ಮೈತ್ರಿ.
ಅದಕ್ಕೆ ಮೊದಲು ವಾಲಿಯನ್ನು ಕೊಂದ, ಆಮೇಲೆ ಇಲ್ಲಿಗೆ ಬಂದ. ಇದು ವಿಜಯದಶಮಿ ಅಂತಂದರೆ ರಾವಣನನ್ನು ಗೆದ್ದಂತಹ ರಾಮನನ್ನು ನಾವು ಪೂಜೆ ಮಾಡೋದು ಅಂತಂದರೆ ಈ ರೀತಿಯ ದೌಷ್ಟ್ಯವನ್ನು ಗೆದ್ದ ತತ್ವವನ್ನು ಪೂಜಿಸೋದು. ಈಗ ನವದುರ್ಗೆಯರ ಕಥೆಯನ್ನು ನಾವು ಕೇಳಿದ್ವಿ. ಬ್ರಹ್ಮಚಾರಿಣಿಯಿಂದ ತೊಡಗಿ, ಶೈಲಪುತ್ರಿಯಿಂದ ತೊಡಗಿ ಸಿದ್ಧಿದಾತ್ರಿಯವರೆಗೆ ನೋಡಿದರೆ ದೇವ ಅಲ್ಲಿ ಪ್ರಾರಂಭದಲ್ಲಿ ನೋಡಿದಂತಹ ಯಾವ ಯೋಗನಿದ್ರೆಯಿಂದ ತೊಡಗಿ ಶುಂಭ ದುರ್ಗಾ ಪೂಜೆಯವರೆಗೆ ನೋಡ್ತಾ ಹೋದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂತಂದರೆ ಎರಡೂ ಕಡೆಯಲ್ಲೂ ಇದೇ ಕಾಮಪ್ರವೃತ್ತಿಯೇ ಇರುವುದು. ಕಾಮಪ್ರವೃತ್ತಿ ಹೋಗಬೇಕು, ರಾಮ ಪ್ರವೃತ್ತಿ ಬರಬೇಕು, ಇದು ಅದರ ಉದ್ದೇಶ. ಹಾಗಾಗಿಯೇ ವಿಜಯದಶಮಿ ಇದು. ಎರಡನೇದು, ಇದೇ ರೀತಿಯ ಕಾಮುಕನಾಗಿದ್ದವನು ಕೌರವ. ಅವನ ಅಣ್ಣಂದಿರ ಹೆಂಡತಿ ಅಂತ ನೋಡದೇನೆ ತನ್ನ ತೊಡೆಯನ್ನು ತೋರಿಸಿ ಬಂದು ಕುಳಿತುಕೋ, ಇದು ನಿನ್ನ ಜಾಗ ಅಂತ ಹೇಳಿದ್ನಲ್ಲ, ಅಂದರೆ ಅವನ ದೌಷ್ಟ್ಯ ಅದು. ಆ ದೌಷ್ಟ್ಯವನ್ನು ಹನನ ಮಾಡುವುದಕ್ಕೆ ವೇದಿಕೆ ಸಿದ್ಧ ಆದ ಪೂರ್ವರಂಗ ಯಾವುದು ಅಂತಂದರೆ ಅಜ್ಞಾತವಾಸವನ್ನು ಪಾಂಡವರು ಮುಗಿಸಿದ್ದು. ಅಜ್ಞಾತವಾಸವನ್ನು ಮುಗಿಸಿ ಬನ್ನಿ ಮರದಲ್ಲಿಟ್ಟಂತಹ ತಮ್ಮ ಆಯುಧಗಳನ್ನು ತೆಗೆದುಕೊಂಡರು. ಹಾಗಾಗಿಯೇ ವಿಜಯದಶಮಿಗೆ ಆಯುಧ ಪೂಜೆ. ಈಗ ನವಮಿಗೂ ನೋಡ್ತೇವೆ, ದಶಮಿಗೆ ನೋಡ್ತೇವೆ. ಆಯುಧ ಪೂಜೆ ಯಾಕೆ ಅಂದರೆ ಅಲ್ಲಿವರೆಗೆ ಆಯುಧವನ್ನು ಒಳಗಡೆ ಇಟ್ಟಿದ್ರು, ಆಯುಧ ತೆಗೆದ್ರು. ಅಂದರೆ ಇನ್ನು ನಾವು ಸುಮ್ಮನೆ ಇರೋದಿಲ್ಲ, ದೌಷ್ಟ್ಯ ಮೀರಿದಾಗ ಶಿಷ್ಟರಾದವರು ತಮ್ಮ ಆಯುಧವನ್ನು ತೆಗೆದು ಮುಂದೆ ಬರ್ತಾರೆ ಎನ್ನುವುದನ್ನು. ಆದರೂ ಪಾಂಡವರೇ ಕೃಷ್ಣನ ಆಯುಧಗಳು. ಅವನು ಹೇಳ್ತಾನೆ, ತನ್ನ ಪ್ರಾಣ ಅಂತ ಹೇಳ್ತಾನೆ, ತನ್ನ ಆಯುಧ ಅಂತ ಹೇಳ್ತಾನೆ, ಇತ್ಯಾದಿ ಎಲ್ಲ ಹೇಳುವುದನ್ನು ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಈ ದೃಷ್ಟಿಯಿಂದ ನೋಡಿದಾಗಲೂ ನಮಗೆ ವಿಜಯದಶಮಿ ಅಂತಂದರೆ ದೌಷ್ಟ್ಯದ ಮೇಲಿನ ಶೈಷ್ಟ್ಯದ, ಶಿಷ್ಟತನದ ಪ್ರಭುತ್ವವನ್ನು ಹೇಳುತ್ತೆ. ಕಾಮದಹನ ಆಗಬೇಕೇ ವಿನಃ ರಾಮದಹನ ಅಲ್ಲ. ಕಾಮದಹನ ಆಗಬೇಕೇ ವಿನಃ ಪ್ರೇಮದಹನವಲ್ಲ. ಅಧರ್ಮದಹನ ಆಗಬೇಕೇ ವಿನಃ ಧರ್ಮದಹನವಲ್ಲ. ಇದನ್ನೆಲ್ಲ ನಮಗೆ ರಾಮಾಯಣ ಮಹಾಭಾರತವನ್ನು ಸಂಕೇತಿಸ್ತದೆ. ವಿಜಯದಶಮಿ ಇದೇ ನೆಲೆಯಲ್ಲಿ ಅದರ ಅನುವರ್ತಿ. ಯಾವುದು? ತಾಯಿ ದುರ್ಗೆ ತನ್ನನ್ನೇ ಒಬ್ಬ ಬಯಸ್ತಾನೆ, ತನ್ನ ಜೊತೆಗೆ ಬಾ ಅಂತ ಹೇಳಿದವನನ್ನು ಶಿಕ್ಷೆ ಕೊಟ್ಲಲ್ಲ. ತಾಯಿ ಮಗನ ನಡುವೆ ಇರಬೇಕಾದ ಸಂಬಂಧವನ್ನು ಅರ್ಥ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಟ್ಟ ನವರಾತ್ರಿಯ ಜೊತೆಗೆ ಇದೊಂದು ಹೊಸ ರಾತ್ರಿ. ಯಾವ ರಾತ್ರಿ ಅಂದರೆ ಇದು ರಾಮರಾತ್ರಿ, ಇದು ಧರ್ಮರಾತ್ರಿ. ಆ ರಾತ್ರಿಗಳ ಜೊತೆಯಲ್ಲಿ ನಾವು ಧರ್ಮವನ್ನು, ರಾಮನನ್ನು ಸೇರಿಸಿಕೊಂಡ್ರೆ ಮರುದಿವಸ ಹಗಲು ನಮಗೆ ಅತ್ಯಂತ ಶುಭ್ರವಾದ ಸಾತ್ವಿಕ ಸೂರ್ಯೋದಯವಾಗುತ್ತೆ ಎನ್ನುವುದನ್ನು ಸಂದೇಶವಾಗಿ ನೋಡಬಹುದು. ಹೀಗೆ ಇಲ್ಲಿಯವರೆಗೆ ನಾವು ಇವತ್ತಿನ ವಿಜಯದಶಮಿಯ ಬಗ್ಗೆ ನೋಡಿದ್ವಿ. ಒಂದೆರಡು ಮಾಹಿತಿಗಳನ್ನು ನಾವು ಸೇರಿಸ್ಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಈ ಸಲ 10 ದಿವಸ ನವರಾತ್ರಿಯ ಆಚರಣೆ ಇದೆ. ಇದಕ್ಕೆ ಕಾರಣ ನಮ್ಮ ಕಾಲಗಣನೆಯ ನಿಖರತೆಯನ್ನು ನಾವಿಲ್ಲಿ ಅರ್ಥ ಮಾಡಬೇಕು. ಯಾಕೆಂದರೆ ತದಿಗೆಯ ತಿಥಿ 2 ದಿವಸ ಇದೆ, ಉಪರಿ ದ್ವಿದಿನ ವ್ಯಾಪ್ತವಾದ ತಿಥಿ. ಆ ಕಾರಣಕ್ಕೆ 3ನೇ ದಿವಸದ ಪೂಜೆ 2 ಸಲ ಮಾಡಬೇಕಾಗಿದೆ. ಈ ಲೆಕ್ಕಾಚಾರ ಇದು ಭಾರತೀಯ ಕಾಲಗಣನೆಯ ವಿಶೇಷತೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ 3ನೆಯ ದಿವಸದ ಆರಾಧನೆಯನ್ನು 2 ದಿವಸ ಮಾಡೋಣ. ಈಗಾಗಲೇ ನಾವು ಮಾಡಿದ್ದೇವೆ ಕೂಡ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಜೊತೆಯಲ್ಲಿ ನಾವು ನೋಡುವಂತಹದ್ದು 9 ದಿವಸಗಳ ಈ ಆರಾಧನೆ ಲೋಕದಲ್ಲಿ ಪುನಃ ಇದರ ಮನನ ಪ್ರತಿ ವರ್ಷ ಯಾಕೆ ಬೇಕು ಅಂತಂದರೆ ಇದು ದಶಹರ, ಅದರಿಂದಲೇ ದಸರಾ ಎನ್ನುವ ಶಬ್ದ ಬಂತು. ದಶಹರತಿ, ದಶ ಅಂತಂದರೆ ರಾವಣ ಅಂತ ಅರ್ಥ. ರಾವಣನನ್ನು ಹನನ ಮಾಡಿದ್ರಿಂದ ಇದು ದಶಹರ. ಜೊತೆಯಲ್ಲಿ ಮೈಸೂರು ರಾಜರ ಕಾಲದಲ್ಲಿ ಕೂಡ ಇದರ ಚಾಮುಂಡಿಯ ಪೂಜೆ ಅತ್ಯಂತ ವಿಜೃಂಭಣೆಯಿಂದ ಆಗುವುದನ್ನು ಈಗಲೂ ನೋಡ್ತೇವೆ. ಅಲ್ಲಿ ಕೂಡ ಮೈಸೂರು ರಾಜರ ಮನೆತನಗಳು ಎಷ್ಟೋ ದುಷ್ಟರನ್ನು ಹನನ ಮಾಡಿದ್ದನ್ನು ನಾವು ಕೇಳ್ತೇವೆ. ಆದ್ದರಿಂದ ಕೂಡ ಇದು ಈ ಮೈಸೂರಿನ ನಾಡಹಬ್ಬವಾಗಿ ನಮ್ಮ ರಾಜ್ಯದಲ್ಲಿ ಇದು ಪ್ರಸಿದ್ಧವಾಗಿದೆ. ನಮ್ಮ ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಹೀಗೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುವುದನ್ನು ನಾವು ನೋಡ್ತೇವೆ. ಬೇರೆ ಬೇರೆ ಹೆಸರುಗಳನ್ನು ಕೂಡ ಇದಕ್ಕೆ ಕೊಟ್ಟಿರುವುದನ್ನು ನೋಡ್ತೇವೆ. ಏನೇ ಇರಲಿ, ಲೋಕಾಹ ಸಮಸ್ತಃ ಸುಖಿನೋ ಭವಂತು ಎನ್ನುವಂತಹ ಯಾವ ತತ್ವ ಇದೆ ಅದನ್ನು ನಾವೆಲ್ಲ ಜೀವನದಲ್ಲಿ ಹೊಂದಬೇಕು ಎನ್ನುವ ಉದ್ದೇಶದಿಂದ ಈ ನವರಾತ್ರಿಯ ಆರಾಧನೆ ಬದುಕಿನ ಒಂದು ಶಿವರಾತ್ರಿ, ಒಳ್ಳೆಯ ರಾತ್ರಿಯ ಆಗಿ ಬದಲಾಗುವುದಕ್ಕಿರುವಂತಹ ವೇದಿಕೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತ್ಯಾತ್ಮಿಕೆಯಾದ ಜಗದಂಬಿಕೆ ನಮಗೆಲ್ಲರಿಗೂ ಒಳಿತನ್ನು ಕೊಡಲಿ. ಎಲ್ಲ
ಜನರು ಶಿಷ್ಟರಾಗಲಿ ವಿಶಿಷ್ಟರಾಗಲಿ, ಸನಾತನ ಧರ್ಮದ ಈ ಪರಂಪರೆ ಇದು ಸನಾತನ ಎನ್ನುವ ಯಾವುದೋ ಒಂದು ಧರ್ಮಕ್ಕೆ ಅದು ಸೀಮಿತವಾಗದೆ ವಿಶ್ವ ಪರಂಪರೆಯಾಗಲಿ, ಜೊತೆಯಲ್ಲಿ ಇದೇ ಪಾರಂಪರಿಕವಾದಂತಹ ಒಂದು ಸಂಪ್ರದಾಯವಾಗಿ ಲೋಕಮುಖದಲ್ಲಿ ಎಲ್ಲರನ್ನು ಶಿಷ್ಟತನಕ್ಕೆ ತರಲಿ, ಎಲ್ಲರಿಗೆ ತಾಯಿ ಚಾಮುಂಡಿ, ತಾಯಿ ದುರ್ಗಾಂಬಿಕೆ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತಾ, ಈ ಇಡೀ 10 ದಿವಸಗಳ ಒಟ್ಟು ಏನು ಈ ಎಪಿಸೋಡ್ಗಳಿದ್ದಾವೆ, ಇದರಲ್ಲಿ ಏನೇ ತಪ್ಪು ಒಪ್ಪುಗಳಿದ್ದರೆ ಅದು ನನ್ನ ವ್ಯಕ್ತಿಗತವಾದಂತಹ ದೋಷ ಎನ್ನುವುದನ್ನು ಹೇಳ್ತಾ ಅದನ್ನು ಹಂಸಕ್ಷೀರ ನ್ಯಾಯದಿಂದ ಸ್ವೀಕರಿಸಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಪ್ರಣವ್ ಭಟ್ರಿಗೆ ಮತ್ತು ಅವರ ಈ ಒಂದು ವಿಶೇಷವಾದಂತಹ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಮತ್ತೊಮ್ಮೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ತುಂಬ ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ ಈ ಮಾತುಗಳಿಗೆ ಮಂಗಲವನ್ನು ಹಾಡ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ನಮಸ್ಕಾರ.